ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಊಬರ್ ಬೈಕ್ ಟ್ಯಾಕ್ಸಿ ಬಂದಿರೋದು ನಿಮ್ಗೆಲ್ಲರಿಗೂ ಗೊತ್ತಾಗಿದೆ. ಇವಾಗ ಬೈಕ್ ಟ್ಯಾಕ್ಸಿನ ನಾವು ಮಾಡ್ಬೋದಾ ಮಾಡಬಾರ್ದಾ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ತುಂಬ ಪ್ರಶ್ನೆ, ತುಂಬ ಕನ್ಫ್ಯೂಷನ್ ಇದ್ದಾರೆ. ಆ ಕನ್ಫ್ಯೂಷನ್ ಎಲ್ಲ ಹೋಗ್ಸಲಾಡೋಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅಂತ ಅಂದರೆ ಮೇನ್ ಇವಾಗ ರ್ಯಾಪಿಡೋನೇ ಆಗಲಿ ಊಬರೇ ಆಗಲಿ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಏನಕ್ಕೆ ಅಂತ ಅಂದರೆ ನನಗೆ ಹೇಳ್ತಾ ಇಲ್ವಾ, ನಾನು ನೈಟ್ ಒಂದು ವಿಡಿಯೋ ಮಾಡಿ ಹಾಕಿದೆ. ವಿಡಿಯೋ ಮಾಡೋಕ್ಕೆ ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನನಗೆ ಶಾಕಿಂಗ್ ವಿಷಯ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಕೋರ್ಟಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಕಂಪ್ಲೀಟಾಗಿ ನಾನು ಸ್ಟಡಿ ಮಾಡಿದ್ದೀನಿ. ಫುಲ್ ಕಂಪ್ಲೀಟಾಗೆಲ್ಲ ಸ್ಟಡಿ ಮಾಡಾದ್ಮೇಲೆ ಕೋರ್ಟ್ ಏನು ಹೇಳಿದೆ, ಅದಕ್ಕೆ AG ಅವ್ರು ಏನು ಹೇಳಿದ್ರು ಅದೆಲ್ಲ ನಾನು ನೋಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಫುಲ್ ಶಾಕಿಂಗ್ ವಿಷಯ ಥರ ಈಗ ರ್ಯಾಪಿಡೋ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ರೆ ನೀವು. ಅದರಿಂದಾಗಿ ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಅವಾಗ ಇನ್ಫಾರ್ಮೇಷನ್ಗಳನ್ನ ಕಲೆ ಹಾಕೋಕ್ಕೆ ನಾನು ಟ್ರೈ ಮಾಡಿದೆ. ಇನ್ಫಾರ್ಮೇಷನ್ ಎಲ್ಲ ಕಲೆ ಹಾಕಿದ ಮೇಲೆ ಗೊತ್ತಾಯಿತು ಇಲ್ಲಿ ಯಾವುದೇ ಆದಂಥ ಕೋರ್ಟಿಂದ ಪರ್ಮಿಷನ್ ಬಂದಿಲ್ಲ. ಕೋರ್ಟಲ್ಲಿ ಏನು ನಡೆದಿದೆಯೋ ಅಷ್ಟೇ ನಡೆದಿರೋದು. ನಾನು ನಿಮ್ಗೆ ಏನು ಫುಲ್ ಡೀಟೇಲ್ ಆಗಿರೋದನ್ನ ಅದು ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಏನು ನಡೆದಿಲ್ಲ, ಅಷ್ಟೇ ಆಗಿರೋದು. ಈಗ ರ್ಯಾಪಿಡೋ ಮತ್ತು ಊಬರ್ ಅವ್ರು ಏನು ಮಾಡಿದ್ದಾರೆ ಅಂತ ಅಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡಿರೋಕ್ಕೆ ಕೋರ್ಟು ಇವರು ಪರ್ಮಿಷನ್ ಸಿಕ್ಕೇ ಬಿಡ್ತು ನಮಗೆ ಅನ್ನೋ ಥರ ಇವಾಗ ಅವ್ರನ್ನ ಅಪ್ಲಿಕೇಶನಲ್ಲಿ ಸರ್ವಿಸ್ಗಳನ್ನ ಆನ್ ಮಾಡ್ಕೊಂಡಿದ್ದಾರೆ. ಇವರು ಯಾವ ಬೇಸಿಸ್ ಮೇಲೆ ಇವರು ಆನ್ ಮಾಡ್ಕೊಂಡ್ರು ಅಂತಂದು ಕೂಡ ಇವಾಗ ಗೊತ್ತಾಗ್ತಾ ಇಲ್ಲ. ಏನು ಆನ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಏನಾಗುತ್ತೆ ಅಂತ ಅಂದರೆ ಈಗ ನಾವು ಒಂದು ರಾಜ್ಯ ಸರ್ಕಾರ ಆಗಲಿ ಕೋರ್ಟ್ ಆಗಲಿ ನಾವು ಕೋರ್ಟಿಗೆ ನಾವು ಬದ್ಧರಾಗಲೇಬೇಕಾಗುತ್ತೆ. ಕೋರ್ಟ್ ಏನು ಹೇಳುತ್ತೋ ಅದಕ್ಕೆ ನಾವು ನಿಲುಗಡೆ ತಗೊಳ್ಲೇಬೇಕಾಗುತ್ತೆ. ಆಮೇಲೆ ವಿಧಾನಸೌಧದಲ್ಲಿ ಚರ್ಚೆ ಆದಾಗಲೂ ಕೂಡ ಅಷ್ಟೇ ಸಾರಿಗೆ ಸಚಿವರು ಏನು ಹೇಳಿದ್ರು ಅಂತ ಅಂದರೆ ಕೋರ್ಟ್ ಯಾವ ನಿರ್ಧಾರ ತಗೊಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಲೂ ಕೂಡ ಅವರು ಕೂಡ ಹೇಳಿದರೆ. ಅಷ್ಟರೊಳಗಡೆ ಈಗ ಕೋರ್ಟ್ ಯಾವುದೇ ಆದಂಥ ತೀರ್ಮಾನ ಕೊಡೋದಕ್ಕಿಂತ ಮುಂಚೆನೇ ಇವರು ಏನಕ್ಕೆ ಆನ್ ಮಾಡಬೇಕಾಯ್ತು ಸರ್ವಿಸ್ನ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಉದ್ದೇಶಕ್ಕೆ ಇವರು ಆನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಫೋನ್ ಮಾಡಿ ಕೇಳಿದ್ರು ಕೂಡ ಅವರು ಪೇಪರ್ ವರ್ಕ್ಸ್ ನಡೀತಾ ಇದೆ, ಇನ್ನೇನು ಪೇಪರ್ ಬರ್ತವೆ ಅಂತ ಹೇಳಿದ್ರು. ಬಟ್ ಪೇಪರ್ ಬರೋದಕ್ಕಿಂತ ಮುಂಚೆನೇ ಯಾಕೆ ಸರ್ವಿಸ್ ಆನ್ ಮಾಡಿದ್ರಿ? ನಿಮ್ಮ ಹತ್ರ ಏನೋ ಒಂದು ಈಗ ಬಂದಿದೆ ಕೋರ್ಟಿಂದ ನಮ್ಗೊಂದು ಆರ್ಡರ್ ಸಿಕ್ಕಿದೆ ಅಂತ ಅಂದರೆ ನೀವು ಕೊಡಬೇಕಾಯ್ತು. ಬಟ್ ಏನಪ್ಪ ಅಂತ ಅಂದರೆ ಇಲ್ಲಿ ಬರೀ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಊಬರ್ ಒಬ್ಬರೇ ಇಲ್ಲಿ ಕೇಸ್ನ ಫೈಟ್ ಮಾಡ್ತಾ ಇಲ್ಲ. ಓಲಾದವ್ರು ಮಾಡ್ತಾ ಇದ್ದಾರೆ, ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ, ಆಮೇಲೆ ಓನರ್ಸ್ ಕಡೆಯಿಂದ ಈಗ ಬೈಕ್ ಓನರ್ಸ್ ಇದ್ದಾರಲ್ಲ ಅವ್ರ ಕಡೆಯಿಂದ ಇವಾಗ ಕೇಸ್ನ ಫೈಟ್ ಮಾಡ್ತಾ ಇರೋದು. ಇವ್ರಿಗೆ ಯಾರು ಇಲ್ದಾರೆ ಬಂದಿರೋ ಅಂಥ ಇನ್ಫಾರ್ಮೇಷನ್ ನಿಮಗೆ ಎಲ್ಲಿಂದ ಸಿಕ್ತು ಅಂತ ಗೊತ್ತಾಗ್ತಾ ಇಲ್ಲ. ರ್ಯಾಪಿಡೋ ಮತ್ತು ಈ ಊಬರ್ ಅವ್ನಿಗೆ ಯಾಕೆ ಸರ್ವಿಸ್ ಆನ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಮೇಯ್ನ್ ಬಂದ್ಬಿಟ್ಟು ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ. ಒಬ್ಬರು ಲಾಯರ್ ಮಾತಾಡೋದು, ಆ ವಿಡಿಯೋನ ನೀವು ನೋಡ್ಕೊಂಬನ್ನಿ. ಯಾವುದೇ ರೀತಿಯಾದಂಥ ನಿರ್ಬಂಧವನ್ನಾಗಲಿ ಅಥವಾ ಸ್ಟೇಯನ್ನಾಗಲಿ ಕೊಟ್ಟಿಲ್ಲ. ಆದರೂ ಸಹ ಇವತ್ತು ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ನ್ಯಾಯಾಲಯ ನಂತರ ಸ್ಟೇ ಕೊಟ್ಟುಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಓಲಾ ಮತ್ತು ಊಬರ್ ಕಂಪನಿಗಳು, ಈ ರ್ಯಾಪಿಡೋ ಅನ್ನೋ ಕಂಪನಿಗಳು ಇವತ್ತು ಸೇವೆಯನ್ನು ಕೊಡಲಿಕ್ಕೆ ಆರಂಭ ಮಾಡಿದೆ. ಇದರ ವಿರುದ್ಧವಾಗಿ ಇವತ್ತು ಮಾನ್ಯ ಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಂಘಟನೆಗಳ ವತಿಯಿಂದ ದಯವಿಟ್ಟು ಇದನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ನ ಇನಿಷಿಯೇಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಕೂಡಲೇ ಇದನ್ನ ಸ್ಪಂದಿಸಿ ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಕಮಿಷನರ್ಗೆ ನಮ್ಮ ಸಮ್ಮುಖದಲ್ಲೇ ನಮ್ಮ ಮುಂದೆಯೇ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗೆ ಫೋನ್ ಕರೆ ಮಾಡಿ ಕಮಿಷನರ್ ಅವರು ಕೂಡ ವಿಷಯವನ್ನು ತಿಳಿಸಿ ಆಕ್ಷನ್ ತಗೊಳ್ಳಕ್ಕೆ ಹೇಳಿದ್ದಾರೆ ಮತ್ತು ನಾಳೆ ಕಂಟೆಂಪ್ಟ್ ಮೂವ್ ಮಾಡ್ಲಿಕ್ಕೆ ಕೂಡ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಾವೆಲ್ಲ ಗಮನಿಸಬೇಕಾದಂತ ಒಂದು ಅಂಶ ಅಂದ್ರೆ ರಾಜ್ಯದಲ್ಲಿ ಈ ಅಗ್ರಿಗೇಟರ್ ಕಂಪನಿಗಳಿಗೆ ದೇಶದ ಕಾನೂನಾಗಲಿ ಅಥವಾ ರಾಜ್ಯದ ಕಾನೂನುಗಳಿಗೆ ಯಾವುದೇ ರೀತಿಯಾದಂತ ಬೆಲೆ ಇಲ್ಲ ಅನ್ನುವಂಥದ್ದು ಇವರ ಒಂದು ಆಕ್ಷನ್ ಇಂದ ಗೊತ್ತಾಗ್ತಾ ಇದೆ. ಇವರ ನೋಡಿ, ನಮಗೆ ಮೇಯ್ನು ಬೈಕ್ ಟ್ಯಾಕ್ಸಿ ಫುಲ್ಲು ಲೀಗಲ್ ಆಗಿ ಬಂದ್ರೆ ನಮಗೂ ಕೂಡ ಚೆನ್ನಾಗಿರೋದು. ಏನಕ್ಕೆ ಅಂತಂದ್ರೆ ಪ್ರತಿಯೊಬ್ರು ಯಾರೇ ಆಗಲಿ, ಈಗ ಆಟೋದವರೇ ಆಗಲಿ ಪ್ರಶ್ನೆ ಮಾಡ್ಬಿಟ್ಟು ನಿನ್ನ ಹತ್ರ ಏನಾದ್ರು ಒಂದು ಲೆಟ್ರ್ ಇದೆಯಾ ಕೊಡಪ್ಪ ಅಂತ ಅಂದ್ರೆ ನಮಗೆ ಒಂಥರ ತಡ್ಬರ್ಸ್ದಂಗೆ ಆಗುತ್ತೆ. ನಮ್ಮ ಹತ್ರ ಯಾವುದೇ ಅಂತ ಲೆಟ್ರ್ ಇದೆ. ಈಗ ಕಂಪ್ನಿಯವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ನಿಮಗೆ ಆಟೋದವರೇ ಆಗಲಿ RTOದವರೇ ಆಗಲಿ ಏನಾದ್ರು ತೊಂದರೆ ಮಾಡಿದ್ರೆ ನಮಗೆ ಕಾಲ್ ಮಾಡಿ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಏನು ಮಾಡ್ತಾರೆ ಅಂತ ಅಂದರೆ ಇವಾಗ ಏನೋ ಒಂದು ಸಮಸ್ಯೆ ಆಯಿತು ಅಂತ ಅಂದ್ಕೊಳ್ಳಿ, ಅವರು 5 ನಿಮಿಷಕ್ಕೆ ನಿಮ್ಮ ಸ್ಪಾಟ್ಗೆ ಅವರು ಬರಲ್ಲ. ಅಂದರೆ ಫುಲ್ ಫಾಸ್ಟಾಗಿ ಏನಾದ್ರು ಅದೇ ಸ್ಪಾಟಿಗೆ ಬಂದು ಅವ್ರು ಏನಾರು ಫುಲ್ ಕರೆಕ್ಟಾಗಿ ಎಲ್ಲ ಸರಿ ಮಾಡ್ಕೊಡಂಗಿದ್ರೆ ಏನೋ ಅನ್ಬೋದಾಗಿತ್ತು. ಬಟ್ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ ಇದು ನಮ್ಮ ಕಡೆಯಿಂದ ಕಾಲ್ ಕನೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು 1.5 ಅವರ್ 2 ಅವರ್ ಫುಲ್ ಹಿಂಗೆ ಎಳ್ದೇ ಬಿಡ್ತಾರೆ. ಸೊ ಇದರಿಂದಾಗಿ ಅದನ್ನು ಕೂಡ ನಾವೇನು 100% ಆಗಿ ಯಾರಿಗೂ ಕೂಡ ಸಪೋರ್ಟಿಗೆ ಬಂದಿದ್ದಾರೆ ಅಂತ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಅಂದರೆ ಒಂದು ಹತ್ರ ಇನ್ಸಿಡೆನ್ಸ್ ಕೂಡ ನಡೆದಿದೆ. ಈಗ ಆಟೋ ಮತ್ತು ಬೈಕ್ ಅವರು ಗಲಾಟೆ ಕೂಡ ಮಾಡ್ಕೊಂಡಿದ್ರೆ ಆ ಗಲಾಟೆ ಆಗಿರೋ ಫೋಟೋ ಕೂಡ ನಾನು ನಿಮಗೆ ಇಲ್ಲಿ ಹಾಕ್ತೀನಿ ನೋಡಿ. ಈ ಥರ ಏನಾದರೂ ಈಗ ಏನು ಮಾಡ್ತಾರೆ ಅಂತ ಅಂದರೆ ಈಗ ಅವರು ಆಟೋದವರು ಕೂಡ ಆಕ್ರೋಶದಲ್ಲಿ ಇರ್ತಾರೆ. ಆಕ್ರೋಶದಲ್ಲಿ ಏನು ಬೇಕಾದ್ರು ಮಾಡೋದಕ್ಕೆ ಅವರು ಕೂಡ ರೆಡಿ ಇರ್ತಾರೆ ಅಂತ ಅಂದರೆ ಗೊತ್ತಾಗಲ್ಲ ಆ ಮೂಮೆಂಟಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲ್ಲ. ಅವರು ಕೂಡ ಸಿಟ್ಟಲ್ಲಿ ಇರ್ತಾರೆ. ಏನು ಮಾಡ್ತಾರೆ ಅಂತ ಅಂದರೆ ಯಾವುದಾದಂಥ ಪರ್ಮಿಷನ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಅಟ್ಯಾಕ್ ಮಾಡೋದು, ಹೊಡೆಯೋದು, ಆಮೇಲೆ ಮೊಬೈಲ್ ಹೊಡೆದು ಹಾಕೋದು, ಇದೆಲ್ಲ ಕಾನೂನವಾಗಿ ವಿರುದ್ಧವಾಗಿ ಇರುತ್ತೆ. ಬಟ್ ಅಟ್ ದ ಮೂಮೆಂಟ್ ಅಂತ ಏನಾಗುತ್ತೆ ಅಂತಂದರೆ ಅವಾಗ ಆ ಥರ ಇನ್ಸಿಡೆಂಟ್ಸ್ ನಡೆದೋಗ್ಬಿಡುತ್ತೆ. ಸೊ ಕಂಟ್ರೋಲ್ ಮಾಡ್ಕೊಳಕ್ಕಾಗದೇ ಇರೋಂಥ ಒಬ್ಬರು ಎಷ್ಟೊಂದು ಜನ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಂಥವ್ರೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ಈ ಥರ ಆಗೋಗುತ್ತೆ. ಅದಾದಮೇಲೆ ಫೇಸ್ ಮಾಡೇ ಮಾಡ್ತಾರೆ ಅದನ್ನು. ಇವಾಗ ಯಾರಿಗೇ ಆಗಲಿ ಹೊಡೆಯೋಂಥ ಹಕ್ಕು, ಜಗಳ ಆಡೋಂಥ ಹಕ್ಕು, ಮೊಬೈಲ್ ಹೊಡೆದಾಕಂಥ ಹಕ್ಕು ಯಾವ ಆಟೋ ಡ್ರೈವರ್ಸ್ಗಳಿಗೂ ಕೂಡ ಇಲ್ಲ. ಏನು ಸುಮ್ಮನೆ ಏನು ನಿಂತ್ಕೊಂಡು ಕೇಳ್ಬೋದು ಅಷ್ಟೇ, ಏನು ಮಾಡ್ತಾ ಇದ್ದೀರಾ, ಏನಕ್ಕೆ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೋದು ಅಷ್ಟೇ. ನಿಮ್ಮ ಹತ್ರ ಪರ್ಮಿಷನ್ ಲೆಟ್ರ್ ಇದೆಯಾ ಅಂತ ಕೇಳ್ಬೋದು. ಅದು ಬಿಟ್ಟು ಹೊಡೆಯೋದು, ಈ ಮೊಬೈಲ್ ಹಿಡ್ದಾಕೋದು
ಕೇಳೋ ಅಂತ ಅಧಿಕಾರನೇ ಇಲ್ಲ ಆಟೋದವ್ರಿಗೆ. ಅವ್ರೇನು ಆರ್ ಟಿ ಓದವ್ರಲ್ಲ, ಆರ್ ಟಿ ಓದವ್ರು ಏನಿದ್ರು ಅಧಿಕಾರ ಚಲಾಯಿಸ್ಬೋದು ಅಷ್ಟೇ. ನೆಕ್ಸ್ಟ್ ನಾಳೆಯಿಂದ ಆರ್ ಟಿ ಓದವ್ರೆಲ್ಲ ಹಿಡಿತಾರೆ ಅಂತ ಹೇಳ್ಬಿಟ್ಟು ಕೂಡ ಮಾಹಿತಿ ಬರ್ತಾ ಇದೆ. ಅಂದರೆ ನಾಳೆ ಏನು ಮಾಡ್ತಾರೆ ಅಂತ ಅಂದರೆ ಎಲ್ಲ ಬುಕ್ ಮಾಡೋದು, ಕರ್ಸೋದು, ಆರ್ ಟಿ ಓದವ್ರಿಗೆ ಇಟ್ಕೊಡೋದು, ಈ ಥರ ಮಾಡ್ತಾರೆ. ಅದಾದ್ಮೇಲೆ ರ್ಯಾಪಿಡೋ ಕಂಪ್ನಿಯವ್ರು ಏನು ಮಾಡ್ತಾರೆ ಅದಕ್ಕೆ ಅಂತ ನೋಡಬೇಕಾಗುತ್ತೆ. ಸದ್ಯ ಮಟ್ಟಿಗೆ ಸ್ನೇಹಿತರೆ ಯಾರು ಕೂಡ ಮಾಡೋಕ್ಕೆ ಹೋಗ್ಬೇಡಿ ಅಂತ ನನ್ನ ಅನಿಸಿಕೆ ಇದು. ಸೊ ನನ್ನ ಅನಿಸಿಕೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಸುಮ್ಮನೆ ಹೋಗೋದ್ರಲ್ಲಿ ಜಗಳ ಆಡೋದು, ತಿರ್ಗಿ ಆರ್ ಟಿ ಓ ಹತ್ತ ನಿಂತ್ಕೊಳ್ಳೋದು, ಬೈಕ್ ಸೀಸ್ ಮಾಡ್ತೀವಿ ಅಂತ ಬೈಕ್ಗಳನ್ನ ನಿಂತ್ಕೊಳ್ಳೋದು, 5,000 ಫೈನ್ ಹಾಕೋದು, 10,000 ಫೈನ್ ಹಾಕೋದು, ಇದೆಲ್ಲ ಏನಕ್ಕೆ? ಒಂದು ಕೋರ್ಟಿಂದ ಒಂದು ಲೀಗಲ್ ಆಗಿ ಏನಾದ್ರು ಬಂದರೆ ನಾವು ಕೂಡ ಏನು ಭಯ ಇಲ್ಲದೆ ಆರಾಮಾಗಿ ಮಾಡ್ಬೋದು. ನಾವು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಇಷ್ಟು ದಿವಸನೇ ವೆಯ್ಟ್ ಮಾಡಿದ್ದೀವಂತೆ. ಇನ್ನೇನು ಸೆಪ್ಟೆಂಬರ್ 22 ಇನ್ನೊಂದು ತಿಂಗಳು ವೆಯ್ಟ್ ಮಾಡಿದ್ರೆ ನಮಗೆ ಏನು ಆಗ್ತಾ ಇರಲಿಲ್ಲ. ಬಟ್ ಅಷ್ಟರಲ್ಲಿ ಆ್ಯಕ್ಷನ್ ತೊಗೊಂಡಿರೋದು ಇಲ್ಲಿ ರ್ಯಾಪಿಡೋ ಮತ್ತು ಊಬರ್ ಅವನು ಇಲ್ಲಿ ಆ್ಯಕ್ಷನ್ ತೊಗೊಂಡಿರೋದು. ಇವರು ಆ್ಯಕ್ಷನ್ ತೊಗೊಂಡಿರೋದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಮತ್ತು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಾ ಇರೋದು. ಇವ್ರು ಏನಾದ್ರು ಸರ್ವಿಸ್ ಆನ್ ಮಾಡಿಲ್ಲ ಅಂತಂದ್ರೆ ಯಾವುದೇ ಆದಂಥ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತಲ್ಲ. ಈಗ ಕೋರ್ಟ್ ಆಫ್ ಕಂಟೆಂಪ್ಟ್ ಕೂಡ ಆಗುತ್ತೆ. ಇವಾಗ ಕೋರ್ಟಿನ ನಿರ್ಧಾರಕ್ಕೆ ಇವರು ಬದ್ಧರಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಕೋರ್ಟ್ಗೂ ಕೂಡ ಏನಂತ ಅನ್ಸುತ್ತೆ ಅಂತ ಅಂದರೆ ಇವ್ರ ಮೇಲೆ ನೆಗೆಟಿವಿಟಿಯಾಗಿ ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಈಗೇನು ಮಾಡ್ತಾರೆ ಅಂತ ಅಂದರೆ ಇಷ್ಟು ದಿನ ನಮಗಂತೂ ನೆನ್ನೆಂದು ಸಿಕ್ಕಾಪಟ್ಟೆ ಹೋಪಿತ್ತು. ನಿನ್ನೆ ಕೋರ್ಟಲ್ಲಿ ಮಾತ್ರ ತುಂಬ ಸಖತ್ತಾಗಿದೆ. ಏನು ಫುಲ್ ಎಲ್ಲ ಪಾಸಿಟಿವ್ ಆಗಿ ಇತ್ತು. ನಮ್ಮ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಪಾಸಿಟಿವ್ ಆಗಿದ್ದಿರೋ ಕಾರಣದಿಂದ ಇವರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಈ ರ್ಯಾಪಿಡೋ ಕಂಪ್ನಿಯವರು ಮತ್ತು ಊಬರ್ ಕಂಪ್ನಿಯವರು ಏನು ಮಾಡಿದ್ದಾರೆ ಅಂತ ಅಂದರೆ ಈ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅಂದರೆ ಪಾಯಿಂಟ್ ಅವ್ರು ಹೇಳಿದ್ರಲ್ಲ ಅದನ್ನೆಲ್ಲ ಇವರು ಮಿಸ್ಯೂಸ್ ಯೂಸ್ ಮಾಡ್ಕೊಂಡು ಒಂದು ಸರ್ವಿಸ್ನ ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಸರ್ವಿಸ್ನ ಬಿಟ್ಟಿದ್ದಾರೆ. ಬಟ್ ಇದ್ರ ಬಗ್ಗೆ ಕೋರ್ಟ್ ಏನು ತೀರ್ಮಾನ ತಗೊಳುತ್ತೆ ಅಂತ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಹಿಯರಿಂಗ್ ಇರೋದಂತೂ ಸೆಪ್ಟೆಂಬರ್ 22 ಇರೋದು. ಬಟ್ ಈ ಕೋರ್ಟ್ ಕಂಟೆಂಪ್ಟ್ ಮಾಡಿರೋದಕ್ಕೆ ಏನು ಮಾಡ್ತಾರೆ, ಏನು ಆ್ಯಕ್ಷನ್ ತೊಗೊಳ್ತಾರೆ ಅನ್ನೋದು ಕೂಡ ಇವಾಗ ನೋಡಬೇಕಾಗಿರುತ್ತೆ. ಏನಕ್ಕೆ ಅಂತಂದರೆ ನೀವು ನೋಡ್ದಂಗೆ ವಿಧಾನಸೌಧದಲ್ಲೂ ಕೂಡ ಇವತ್ತು ಆ ವಿಷಯ ಚರ್ಚೆ ಆಗಿದೆ. ನಾಳೆಯಿಂದ ಇವಾಗ ಆಟೋ ಸಂಘಟನೆಗಳೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಯಾರು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡ್ತಾರೆ, ಊಬರ್ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅವರೆಲ್ಲ ಆರ್ ಟಿ ಓದವ್ರಿಗೆ ಕರೆದುಬಿಟ್ಟು ನಾವು ಇಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಅವರು ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಎಲ್ಲ ಏನೇನಾಗುತ್ತೆ. ಏನಾದರೂ ಆದರೆ ಕೂಡ ಅದ್ರ ಬಗ್ಗೆ ನೀವು ಅಪ್ಡೇಟ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಫುಲ್ಲು ಲೀಗಲಾಗಿ ಬರೋದವರೆಗೂ ವೆಯ್ಟ್ ಮಾಡೋಣ. ಫುಲ್ ಏನೇ ಆದ್ರೂ ಲೀಗಲಾಗಿದ್ದರೆ ನಮಗೂ ಕೂಡ ಧೈರ್ಯ ಇರುತ್ತೆ, ಮುನ್ನುಗ್ಬೋದು. ಅದು ಬಿಟ್ಬಿಟ್ಟು ಇವನು ರ್ಯಾಪಿಡೋದನ್ನೇನು ಕೊಡ್ತೀನಿ ಅಂತ ಅಷ್ಟೇ ಪರ್ಮಿಷನ್ ಲೆಟರ್ನ ಕೊಡಿ. ನೀವು ಕೂಡ ಕೇಳಿ, ಪ್ರತಿಯೊಬ್ಬರು ಫೋನ್ ಮಾಡಿ ಕೇಳಿ. ಈಗ ರ್ಯಾಪಿಡೋದಲ್ಲಿ ಮಾಡ್ತಾಯಿದ್ರೆ ನೀವು ರ್ಯಾಪಿಡೋದವರು, ಊಬರಲ್ಲಿ ಮಾಡ್ತಾಯಿದ್ರೆ ಊಬರ್ ಅವರು ಏನು ಲೆಟ್ರ್ ಇದೆ ಮೇಡಮ್, ನೀವು ಯಾವ ಇದ್ರ ಮೇಲೆ ಹೇಳ್ತಾ ಇದ್ದೀರಾ, ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀರಾ, ನಮಗೊಂದು ಅದೊಂದು ಲೆಟ್ರ್ ಕೊಟ್ಬಿಡಿ. ಏನಕ್ಕೆ ಅಂತಂದರೆ ನಾವು ಕೂಡ ಅವ್ರ ಜೊತೆ ವಾದ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೀವು ಕೂಡ ಕೇಳಿ. ಪ್ರತಿಯೊಬ್ಬರೂ ಲೆಟ್ರ್ ಇಸ್ಕೊಳಕ್ಕೆ ಟ್ರೈ ಮಾಡಿ. ಏನಕ್ಕೆ ಅಂತಂದರೆ ಇವಾಗ ಎಷ್ಟು ದಿವಸ ಇವತ್ತು ಊಬರ್ ಅವ್ರು ಎಷ್ಟು ಸತಿ ಫೋನ್ ಮಾಡಿದ್ರೆ ಗೊತ್ತಾ, ಒಂದು 4-5 ಸಲ ಫೋನ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡು ಕೂಡ ರೆಕಾರ್ಡ್ ಮಾಡ್ಕೊಂಡಿನಿ ಅಂತ ಅನ್ಸುತ್ತೆ. ಅದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಅದನ್ನು ಕೂಡ ನೋಡ್ಕೊಂಬನ್ನಿ. ಪ್ಲಾಟ್ಫಾರ್ಮ್ ಶುಲ್ಕ ಮತ್ತು 12 ರೂಪಾಯಿ ಕಿಲೋಮೀಟರ್ ಗಳಿಸಿ. ಈಗಲೇ ಆನ್ಲೈನ್ಗೆ ಬನ್ನಿ ಮತ್ತು ಹೆಚ್ಚಿನ ಗಳಿಕೆಯನ್ನು ಆನಂದಿಸಿ. ಅಂದರೆ ನೋಡಿ, ಈ ಥರ ಆಟೋ ಮಿಷಿನಲ್ಲಿ ಕಾಲ್ ರೆಕಾರ್ಡ್ ಮಾಡಿ ಹೇಳೋದು ಆಗಲಿ, ಈಗ ರ್ಯಾಪಿಡೋದಲ್ಲಿ ಅಪ್ಲಿಕೇಶನ್ ಇದೆಯಲ್ಲ ಅಪ್ಲಿಕೇಶನಲ್ಲಾಗಲಿ, ಸೊ ನೋಟಿಫಿಕೇಷನ್ಗಳು ಕಳಿಸೋದಾಗಲಿ ತುಂಬ ಮಾಡ್ತಾಯಿದ್ದಾರೆ. ಅಂದರೆ ಬೆಳಗ್ಗೆನೂ ಅಷ್ಟೇ ಎಷ್ಟೊಂದು ನೋಟಿಫಿಕೇಶನ್ ಕಳಿಸಿ, ರ್ಯಾಪಿಡೋನು ಅಷ್ಟೇ, ಊಬರನ್ನು ಅಷ್ಟೇ ತುಂಬ ಮೆಸೇಜ್ ಮಾಡ್ತಾ ಇದ್ದೀನಿ. ಬಟ್ ಯಾವ ಒಂದು ಹೇಳ್ತಾ ಇಲ್ವಾ, ಒಂದು ಗಟ್ಟಿ ನಿರ್ಧಾರದ ಮೇಲೆ ಇವರು ನಿಲ್ತಾ ಇಲ್ಲ. ಅಂತ ಅಂದರೆ ಈ ಥರ ನಮ್ಮ ಹತ್ರ ಪರ್ಮಿಷನ್ ಇದೆ ಅಂತ ಹೇಳ್ಬಿಟ್ಟು ಕೂಡ ಇವ್ರು ತೋರಿಸ್ತಾ ಇಲ್ಲ. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಏನಾದ್ರು ತೊಂದರೆ ಆದರೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಇವರು ಹೇಳ್ತಾ ಇದ್ದಾರೆ. ನೋಡೋಣ ಸ್ನೇಹಿತರೆ, ನಾಳೆಗೆಲ್ಲ ಏನಾಗುತ್ತೆ, ಏನಾದ್ರು ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ತಿಳಿಸ್ಕೊಡೋ ಅಂತ ಪ್ರಯತ್ನ ನಾನು ಮಾಡ್ತೀನಿ. ಇವತ್ತಿನ ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಬೈ ಗೈಸ್.